ನಮಸ್ಕಾರ ಸ್ನೇಹಿತರೆ, ಶುಭಂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೊಸ ವಿಡಿಯೋ ಅಪ್ಡೇಟ್ಗಳಿಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೂರಜ್ ಶಿವನೂರಿನ ಒಬ್ಬ ಸಣ್ಣ ವ್ಯಾಪಾರಿಯ ಮಗ. ಬೆಂಗಳೂರು ನಗರದ ಕಾಲೇಜೊಂದರಲ್ಲಿ ಫೈನಲ್ ಇಯರ್ ಡಿಗ್ರಿ ಓದುತ್ತಿದ್ದಾನೆ. ಅವನದು ಸುಂದರ ಕುಟುಂಬ. ಅಪ್ಪ, ಅಮ್ಮ ಹಾಗೂ 2 ತಂಗಿಯರು. ಚೆನ್ನಾಗಿ ಓದಿ ಪೊಲೀಸ್ ಅಧಿಕಾರಿ ಆಗಬೇಕು ಎಂಬ ಕನಸು ಹೊತ್ತಿದ್ದ. ಅದಕ್ಕೆ ಅವನ ತಂದೆ ತಾಯಿಯೂ ಕೂಡ ಬೆಂಬಲವಾಗಿದ್ದರು, ಹಾಗೆ ಅವನ ತಂಗಿಯರು ಕೂಡ ಹೆಮ್ಮೆ ಪಡುತ್ತಿದ್ದರು. ಅವನು ಪ್ರತಿನಿತ್ಯ ಬಸ್ ಮೂಲಕ ಕಾಲೇಜಿಗೆ ಹೋಗುತ್ತಿದ್ದ. ಅವನ ಊರಿಗೆ ಇದ್ದಿದ್ದು ಕೇವಲ 2 ಬಸ್ಗಳು ಮಾತ್ರ. ಬೆಳಗ್ಗೆ ಅವನು ಕಾಲೇಜಿಗೆ ಹೋಗುವ ಸಮಯದಲ್ಲಿ ಬಸ್ ತುಂಬಾ ರಶ್ ಆಗಿ ಬರ್ತಾ ಇತ್ತು. ಬಸ್ ಒಳಗೆ ಹತ್ತೋಕೂ ತುಂಬಾ ಕಷ್ಟ ಅಂತಹ ಪರಿಸ್ಥಿತಿ. ಪ್ರತಿದಿನ ಹಾಗೆ ಬಸ್ನ ಫುಟ್ ಬೋರ್ಡ್ ಮೇಲೆ ನಿಂತು ಪ್ರಯಾಣಿಸಬೇಕಿತ್ತು. ಹೀಗಿರುವಾಗ ಒಂದು ದಿನ ಬಸ್ ತುಂಬಾ ರಶ್ ಇದ್ದ ಕಾರಣ ಕೈ ಜಾರಿ ಚಲಿಸುತ್ತಿದ್ದ ಬಸ್ನಿಂದ ಸೂರಜ್ ಕೆಳಕ್ಕೆ ಬಿದ್ದು ಬಿಡುತ್ತಾನೆ. ಬಸ್ನ ಹಿಂದಿನ ಚಕ್ರಕ್ಕೆ ಅವನ ತಲೆ ಸಿಕ್ಕು ಛಿದ್ರವಾಗಿ ಬಿಡುತ್ತೆ. ಆಂಬ್ಯುಲೆನ್ಸ್ನಲ್ಲಿ ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ದರೂ ಯಾವುದೇ ಪ್ರಯೋಜನ ಇರಲಿಲ್ಲ. ಮಗನ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಅವನ ತಂದೆ ತಾಯಿಗೆ ಸಿಡಿಲು ಬಡಿದಂತಾಗಿ ಕುಸಿದು ಬೀಳುತ್ತಾರೆ. ಇದ್ದ ಒಬ್ಬನೇ ಮಗನನ್ನು ಕಳೆದುಕೊಂಡ ದುಃಖ ಹೇಳತೀರದು. ಅವನ 2 ಮುದ್ದಿನ ತಂಗಿಯರ ಗೋಳಾಟ ಯಾರಿಗೂ ಬರಬಾರದು. ಹೀಗೆ ಸೂರಜ್ ಎಂಬ ಯುವಕನ ಜೊತೆ ಅವನ ಕನಸುಗಳು ಕೂಡ ಬೆಂಕಿಯಲ್ಲಿ ಬೆಂದು ಬೂದಿಯಾಯಿತು. ಸ್ನೇಹಿತರೆ, ಈ ಘಟನೆ ಕೇಳಿದ ನಿಮಗೆ ತಪ್ಪು ಯಾರದು ಎಂದು ಹೇಳಬೇಕು. ಇದು ಕೇವಲ ಕಥೆಯಲ್ಲ, ನೈಜ ಘಟನೆಯ ವಿಸ್ತೃತ ರೂಪ. ಇದನ್ನೆಲ್ಲ ಸರಿಪಡಿಸಲು ದಾರಿ ಯಾವುದು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಈ ಘಟನೆ ತಡೆಯುವ ಉಪಾಯದ ಬಗ್ಗೆ ನಿಮಗೆ ತಿಳಿಸುತ್ತೇನೆ. ಧನ್ಯವಾದಗಳು.